ಉತ್ತಮವಾದಂತಹ ಬೌಲಿಂಗ್ ಮಿತೇಶ್ ಅವರಿಂದ. ಅದ್ಭುತವಾದಂತಹ ಹೊಡೆತ, ಸ್ಕ್ವೇರ್ ಲೆಗ್ ನ ಮೇಲೆ ಹೊಡೆದಿದ್ದಾರೆ, ಸಿಕ್ಸರ್. ಆಫ್ ಸ್ಟಂಪ್ ನ ಆಚೆ ಬಿದ್ದಂತ ಚೆಂಡನ್ನ ಒಳಗಡೆ ಬಂದು ಅದ್ಭುತವಾಗಿ ಲಾಫ್ಟೆಡ್ ಸ್ವೀಪ್ ಅನ್ನ ಹೊಡೆದಿದ್ದಾರೆ. ಉತ್ತಮ ರನ್ ರೇಟ್ ನೊಂದಿಗೆ ಆಡ್ತಾ ಇದ್ದಾರೆ ಕಾರ್ಗಿಲ್ ತಂಡದ ಆಟಗಾರರು. ತಂಡದ ಮೊತ್ತ 11. ಮತ್ತೊಂದು ಭರ್ಜರಿ ಹಿಟ್, ಇದು ಮೇಲೆ ಹೈಸ್ಕೂಲ್ ಹತ್ರ ಹೋಗಿದೆ ಚೆಂಡು. ಅದ್ಭುತವಾದಂತಹ ಸಿಕ್ಸರ್, ಭರ್ಜರಿ ಸಿಕ್ಸರ್, ಉತ್ತಮ ಪಿಕಪ್ ಶಾಟ್ ಅಂತ ಹೇಳ್ಬೋದು. ಸ್ವಲ್ಪ ಯೋಚನೆ ಮಾಡುವಂತ ಫೀಲ್ಡಿಂಗ್ ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದೆ. ಮತ್ತೊಂದು ಉತ್ತಮವಾದಂತಹ ಹೊಡೆತ, ಬೌಂಡ್ರಿ. ಫೀಲ್ಡರ್ ಮಿಡ್ ವಿಕೆಟ್ ನಿಂದ ಸ್ಕ್ವೇರ್ ಲೆಗ್ ನತ್ತ ಬಂದಿದ್ದನ್ನ ಗಮನಿಸಿ ಮಿಡ್ ವಿಕೆಟ್ ನಲ್ಲಿ ಪ್ಲೇಸ್ ಮಾಡಿ ಹೊಡೆದಿದ್ದಾರೆ, ಬೌಂಡರಿ. ಇಪ್ಪತ್ತೊಂದು. ಸಜೀಶ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಫೀಲ್ಡಿಂಗ್ ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲಾಂಗ್ ಆನ್ ಹಾಗೂ ಡೀಪ್ ಮಿಡ್ ವಿಕೆಟ್ ಬೌಂಡರಿ ಲೈನ್ ನಲ್ಲಿ ಉಳಿದಂತೆ ಎಲ್ಲ ಫೀಲ್ಡರ್ಗಳು 30 ಯಾರ್ಡ್ ಒಳಗಡೆ ಪವರ್ ಪ್ಲೇ ನಡೀತಾ ಇದೆ. ಕಾದ್ ನೋಡೋಣ. 21 ರನ್ಗಳೊಂದಿಗೆ ಕಾರ್ಗಿಲ್ ತಂಡದವರು ಆಡ್ತಾ ಇದ್ದಾರೆ. ಮೊದಲನೇ ಓವರ್ ಪ್ರಗತಿಯಲ್ಲಿದೆ. ಉತ್ತಮವಾದಂತಹ ಚೆಂಡು. ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 21, ವಿಕೆಟ್ ನಷ್ಟವಿಲ್ಲದೆ. ಒಂದು ಓವರ್ಗಳ ಆಟದ ಮುಕ್ತಾಯದ ನಂತರ ತಂಡದ ಮೊತ್ತ 21, ಯಾವುದೇ ಹೊದ್ದಿರ ನಷ್ಟವಿಲ್ಲ. ಸಜೀಶ್ ಅವರು ಸಜ್ಜಾಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜಾಣ್ಮೆ ಆಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಜೀಶ್ ಇನ್ಫಾರ್ಮ್ಡ್ ಬ್ಯಾಟ್ಸ್ಮನ್. ಸ್ಕ್ರೀಜ್ನಲ್ಲಿದ್ದಾಗ ನನ್ನ ಕೆಲಸ ಒಂದು ಸಿಂಗಲ್ ಹೊಡೆದು ಕೊಡೋದು ಅಂತೇಳಿ ಒಂದು ಸಿಂಗಲನ್ನು ಅವರಿಗೆ ಹೊಡೆದು ಕೊಟ್ಟಿದ್ದಾರೆ. ಈಗ ಮತ್ತೆ ಫಾರ್ಮ್ಡ್ ಬ್ಯಾಟ್ಸ್ಮನ್ 22ಕ್ಕೆ ಯಾವುದೇ ಹೊದ್ದಿರಿ ನಷ್ಟವಿಲ್ಲ. ಪವರ್ ಪ್ಲೇ ಆಟ ಇನ್ನೂ ನಡೀತಾ ಇದೆ. ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ 2 ಕ್ಷೇತ್ರ ರಕ್ಷಕರು 32 ಸರ್ಕಲ್ ಹೊರಗಡೆ. ಬಯಸದ ಬಂದ ಭಾಗ್ಯ ಹೋಯ್ತು. ಅತ್ತಾಗೆ 6, ನೋ ಬಾಲ್, 6+1. ಸ್ಟ್ರಾಂಗ್ ಜೋನ್ ಅವ್ರದ್ದು ಮಿಡ್ ವಿಕೆಟ್ ಮತ್ತು ಡೀಪ್ ಫೈನ್ ಲೆಗ್ ಅಂತಲೇ ಹೇಳ್ಬೋದು. ಆದರೆ 29-29 ಸಜೀಶ್
ಸಜ್ಜಾಗೆ ಬಂದಿದ್ರಿ ಹೆಂಗೆ ಬೇಕಂತೇಳಿ ಗಜ್ಜ ಗಜ್ಜ ಅಂತೇಳಿ ಹಾಕೇ ಬಿಡೋಣ ಅಂತೇಳಿ ಭಯಂಕರ ಆಟದ ಪ್ರದರ್ಶನ. ಮತ್ತೊಂದು ಬಲವಾಗಿ ಹೊಡೆದ ಪ್ರಯತ್ನ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಲಿ ಕೇವಲ 1 ರನ್ನಿಂದ ಸಂತೃಪ್ತಿ. 1 ರನ್ನಿಂದ ತಡದ ಮೊತ್ತ 30 ಯಾವುದೇ ಹುದ್ದಿರಿ ನಷ್ಟವಿಲ್ಲ. ಸಜೀಶ್ ಒಂದು ಅಟ್ಯಾಕಿಂಗ್ ಬ್ಯಾಟ್ಸ್ಮ್ಯಾನ್, ಒಳ್ಳೆಯ ಆಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ಲಾಂಗ್ ಆನ್ 30 ಯಾರ್ಡ್ ಸರ್ಕಲ್ ಒಳಗಡೆ ಡೀಪ್ ಪಾಯಿಂಟ್ನಲ್ಲಿ ಕ್ಷೇತ್ರ ರಕ್ಷಕ. +1 32. ಮತ್ತೆ ಸಜೀಶ್ ಅವರಿಗೆ ಸ್ಟ್ರೈಕ್ ಸಿಗ್ತಾ ಇದೆ, ನೋಡೋಣ. 32 ಯಾವುದೇ ಹುದ್ದರಿ ನಷ್ಟವಿಲ್ಲ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಸಜೀಶ್. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಡಿಶ್ ಡೀಪ್ ಮಿಡ್ ವಿಕೆಟ್ ಆ್ಯಂಡ್ ಡೀಪ್ ಮಿಡ್ ವಿಕೆಟ್ 2 ಕ್ಷೇತ್ರ ರಕ್ಷಕರು 30 ಯಾರ್ಡ್ ಸರ್ಕಲ್ ಹೊರಗಡೆ. ಮತ್ತೊಂದು ಬಲವಾಗಿ ಹೊಡೆಯಲು ಯತ್ನ ವಿಫಲ. ನೇರವಾಗಿ ವಿಕೆಟ್ ಕೀಪರ್ ತರ ಇಟ್ಸ್ ಎ ಡಾಟ್ ಬಾಲ್. ಪವರ್ ಪ್ಲೇಯಲ್ಲಿ ಡಾಟ್ ಬಾಲ್ ಹಾಕೋದು ಒಂದು ಸಾಹಸದ ಕೆಲಸ. ಈಗಾಗಲೇ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇರುವಂಥ ಸಜೀಶ್ ಅವರಿಗೆ ಡಾಟ್ ಬಾಲ್ ಹಾಕ್ತಾರೆ ಅಂದರೆ ಒಳ್ಳೆಯ ಒಂದು ಬಾಲಿಂಗ್. ಮತ್ತೆ ಬ್ಯಾಟಿನ ಹೊರ ಅಂಚಿಗೆ ತಗಲಿ ಸ್ಲಿಪ್ನಲ್ಲಿದ್ದಂಥ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಕೇವಲ 1 ರನ್ನು. ತಂಡದ ಮೊತ್ತ 33 ಯಾವುದೇ ಹುದ್ದರಿ ನಷ್ಟವಿಲ್ಲ. ಟಾಸ್ ಗೆದ್ದು ಖರ್ಗಲ್ ತಂಡದವರು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ರು. ಅದರ ಉತ್ತರವಾಗಿ ಒಳ್ಳೆಯ ಒಂದು ಸ್ಕೋರನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ರನ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ವೆರಿ ಗುಡ್ ಬಾಲಿಂಗ್. 33 ಯಾವುದೇ ಹುದ್ದರಿ ನಷ್ಟವಿಲ್ಲ. ಟೆಪ್ವರ್ಕ್ ಮಾಡಿ ಹೊಡೆಯಲು ಯತ್ನ. ಇದರಿಂದ ಓವರ್ ಮುಕ್ತಾಯ. ಮೊದಲನೇ ಹುದ್ದರಿ ಪತನ. 2 ಓವರ್ಗಳ ಆಟದ ಮುಕ್ತಾಯಕ್ಕೆ ತಂಡದ ಮೊತ್ತ 1. ತಂಡದ ಮೊತ್ತ 33, 1 ಹುದ್ದರಿ ನಷ್ಟಕ್ಕೆ. 33 ಲಾಸ್ ಆಫ್ 4 ವಿಕೆಟ್ಸ್, 2 overs ಕಂಪ್ಲೀಟೆಡ್. ನಿರಂಜನ್ ಅವರಿಂದ ಉತ್ತಮವಾದಂತಹ ಬೌಲಿಂಗ್. ಅತ್ಯುತ್ತಮವಾಗಿ ಲೆಗ್ ಕಟರ್ ಅನ್ನ ಮಾಡೋದ್ರ ಮೂಲಕ ವಿಕೆಟ್ ಅನ್ನು ಕೂಡ ಕಬಳಿಸಿದ್ದಾರೆ. ಉತ್ತಮವಾದಂತಹ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಈ ತಂಡಕ್ಕೆ ಡೂ ಆರ್ ಡೈ ಮ್ಯಾಚ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. BTPS ಅವರು ಮೊದಲ ಪಂದ್ಯವನ್ನ ಸೋತಿದ್ರು. ಹಾಗಾಗಿ ಕಾರ್ಗಲ್ ಮೇಲೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಅವರಿಗಿದೆ. ಅವರ ಸ್ಥಾನವನ್ನು ತುಂಬಲು ಬಸಲಿಂಗಪ್ಪ ಅವರು ಉತ್ತಮವಾದಂತಹ ಚೆಂಡು. ಒಂದು ರನ್ಔಟ್ ನ ಚಾನ್ಸ್ ಕೂಡ ಇತ್ತು. ಹೊಸ ಬ್ಯಾಟ್ಸ್ಮನ್ ಕೃಷ್ಣ ಅವರು ಬಂದಿದ್ದಾರೆ. ಉತ್ತಮವಾದಂತಹ ಬೌಲಿಂಗ್. ಫುಲ್ ಲೆಂತ್ ನಲ್ಲಿ ಚೆಂಡನ್ನು ಎಸ್ತಾ ಇದ್ದಾರೆ. ಲೆಗ್ ಸೈಡ್ ನಲ್ಲಿ ಹೊಡೆಯುವುದಕ್ಕೆ ಯಾವುದೇ ರೂಮ್ ಅನ್ನ ಕೊಡ್ತಾ ಇಲ್ಲ. ಉತ್ತಮವಾದಂತಹ ಕಮ್ ಬ್ಯಾಕ್ ಅಂತ ಹೇಳ್ಬಹುದು BTPS ತಂಡದಿಂದ.
ಲಾಂಗ್ ಆಫ್ ನತ್ತ ಉತ್ತಮವಾಗಿ ಫೀಲ್ಡ್ ಮಾಡಿ ಎಸೆಯುವಷ್ಟರಲ್ಲಿ 1 ರನ್. ಚೆಂಡು ಗಾಳಿಯಲ್ಲಿದೆ, ನೋ ಮ್ಯಾನ್ಸ್ ಲ್ಯಾಂಡ್, 1 ಬೌನ್ಸ್ ಓವರ್ ದ ರೋ, 4 ರನ್ಸ್. ತಂಡದ ಮೊತ್ತ 39. ಮೂರನೇ ಓವರ್ ಪ್ರಗತಿಯಲ್ಲಿದೆ. ಉತ್ತಮ ರನ್ ರೇಟ್ ನೊಂದಿಗೆ ಆಡ್ತಾ ಇದ್ದಾರೆ ಕಾರ್ಗಲ್ ತಂಡದ ಆಟಗಾರರು. ಮತ್ತೊಂದು ನೋ ಮ್ಯಾನ್ಸ್ ಲ್ಯಾಂಡ್ ಗ್ಯಾಪ್ ಶಾಟ್, 1 ಬೌನ್ಸ್ ಓವರ್ ದ ಬೌಂಡರಿ. ಮಿಡ್ ವಿಕೆಟ್ ಹಾಗೂ ಸ್ಕ್ವೇರ್ ಲೆಗ್ ನ ಮಧ್ಯದಲ್ಲಿ ಹೊಡಿತಾ ಇದ್ದಾರೆ. ಡಾಟ್ ಬಾಲ್. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 43. ಇಲ್ಲೊಂದು ಅನೌನ್ಸ್ಮೆಂಟ್ ಇದೆ. ಕಾಳಿ ಕ್ರಿಕೆಟ್ ಲೀಗ್ 2025 ಬೋರ್ಡ್ ಕಾಣ್ತಾ ಇದೆ ನಮ್ಗೆ. ಅದರ ಪಕ್ಕದಲ್ಲಿ ಐ ಲವ್ ಅಂಬಿಕಾ ನಗರ್ ಅಂತ ಹೇಳಿ ಒಂದು ಗ್ರೀನ್ ಬೋರ್ಡ್ ಇದೆ. ಹಿಟ್ ದ ಬೋರ್ಡ್ ಗೆಟ್ 500. ಎಷ್ಟಾದ್ರೂ ಹೊಡಿರಿ ಸರ್. ಡೈರೆಕ್ಟ್ ಆಗಿ ಹೊಡಿಬೇಕಾ, 1 ಬೌನ್ಸ್ ಹೊಡೆದ್ರು ಕೊಡ್ತೀರಾ? ಡೈರೆಕ್ಟ್ ಆಗಿ ಸಿಕ್ಸರ್ ಹೊಡಿಬೇಕು, ಡೈರೆಕ್ಟ್ ಆಗಿ ಹೊಡಿಬೇಕು. ಚೆಂಡು ಗಾಳಿಯಲ್ಲಿದೆ, ಕ್ಯಾಚ್ ಡ್ರಾಪ್. ಮತ್ತೊಂದು ಓವರ್ ಥ್ರೋ ಮೂಲಕ ಓಡ್ತಾ ಇದ್ದಾರೆ. ಕ್ಯಾಚಸ್ ವಿನ್ ದ ಮ್ಯಾಚಸ್. ಕ್ಯಾಚ್ ಹಿಡಿಲೇಬೇಕು. ನಿರಂಜನ್ ಅವರು ಒಂದು ಅದ್ಭುತವಾದಂಥ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ರನ್ ಮಳೆಯನ್ನ ಬ್ಯಾಟ್ಸ್ಮನ್ಗಳು ಹರಿಸ್ತಾ ಇದ್ರು ಕೂಡ ಡಾಟ್ ಬಾಲ್ ಅನ್ನ ಇವರು ಪದೇ ಪದೇ ಮಾಡ್ತಾ ಇದ್ದಾರೆ. ಚೆಂಡು ಗಾಳಿಯಲ್ಲಿದೆ, ಕ್ಯಾಚ್ ಡ್ರಾಪ್. ಮತ್ತೊಂದು ಕ್ಯಾಚ್ ಡ್ರಾಪ್. ಲೀಲಾಜಾಲವಾಗಿ ಬಂದಂತ ಚೆಂಡನ್ನ ಜಡ್ಜ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಫೀಲ್ಡರ್. ಸ್ವಲ್ಪ ಒಂದ್ ಹೆಜ್ಜೆ ಮುಂದಿಟ್ರು. ಈ ಓವರ್ನಲ್ಲಿ 2 ಕ್ಯಾಚ್ ಡ್ರಾಪ್ ಆಗಿದೆ. ತಂಡದ ಮೊತ್ತ 45. ಲೆಗ್ ಬೈಸ್ ನ ಮೂಲಕ 1 ರನ್. ತಂಡದ ಮೊತ್ತ 48. ಭರ್ಜರಿ ಹೊಡೆತ, ಭರ್ಜರಿ ಸಿಕ್ಸರ್. ಐ ಲವ್ ಇಲ್ಲ, ಸ್ವಲ್ಪ ಮಿಸ್. ಐ ಲವ್ ಅಂಬಿಕಾ ನಗರದ ಹತ್ರ ಹೋಗಿತ್ತು, ಬಟ್ ಡೈರೆಕ್ಟ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ರವಿ ಅವರು ಹೇಳ್ತಾ ಇದ್ದಾರೆ. ಫಿಫ್ಟಿ ಉತ್ತಮವಾದಂತ ಚೆಂಡು, ಡಾಟ್ ಬಾಲ್.
ಸ್ಟೆಪ್ ಔಟ್ ಆಗಿ ಹೊಡೆಯೋ ಪ್ರಯತ್ನ, ಮತ್ತೊಂದು ಮಿಸ್ ಫೀಲ್ಡಿಂಗ್. ಉತ್ತಮವಾಗಿ ಓವರ್ ಮುಕ್ತಾಯ, ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಕ್ಷೇತ್ರ ರಕ್ಷಣೆ ಅಷ್ಟೇನು ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ತುಂಬಾ ಕ್ಯಾಚ್ಗಳು ಡ್ರಾಪ್ ಆಗಿದ್ವು. ಓವರ್ ಥ್ರೋ ಕೂಡ ಬರ್ತಾ ಇದೆ. ಕೊನೆಯ ಓವರ್ಗಾಗಿ ಯಾರು ಬರ್ತಾರೆ ಅಂತ ಕಾದ್ ನೋಡೋಣ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 54. 13 ರನ್ ಸರಾಸರಿಯೊಂದಿಗೆ ಆಡ್ತಾ ಇದ್ದಾರೆ. ಉತ್ತಮವಾದಂತಹ ಸ್ಟ್ರೈಟ್ ಡ್ರೈವ್ ನಿರಂಜನ್ ಅವರಿಂದ, ಅತ್ಯುತ್ತಮವಾದಂತಹ ಫೀಲ್ಡಿಂಗ್ ಕೂಡ. 1 ರನ್. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಸಜೀಶ್ ಅವರು 34 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. ಕಾದ್ ನೋಡೋಣ. ಈ ಟೂರ್ನಮೆಂಟ್ ನಲ್ಲಿ ಇನ್ನೂವರೆಗೂ ಯಾವುದೇ 50 ಬಂದಿಲ್ಲ. ಒಂದು ಅವಕಾಶ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. 5 ಎಸೆತಗಳಲ್ಲಿ 16 ರನ್ಗಳನ್ನ ಹೊಡೆದಲ್ಲಿ 50 ಆಗುವ ಚಾನ್ಸ್ ಇದೆ. ಉತ್ತಮವಾದಂತಹ ಚೆಂಡು, ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ವೈಟ್ ಬಾಲ್ ಆಫ್ ಟಪ್ನ ಆಚೆ. ತಂಡದ ಮೊತ್ತ 56. ಕೊನೆಯ ಓವರ್ ಪ್ರಗತಿಯಲ್ಲಿದೆ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡನ್ನ ಫ್ಲಿಕ್ ಮಾಡಿದ್ದಾರೆ. ಉತ್ತಮವಾದಂತಹ ಫೀಲ್ಡಿಂಗ್. ಕೇವಲ 1 ರನ್ಗೆ ಸಂತೋಷ ಪಡಬೇಕಾಗತ್ತೆ. ಉತ್ತಮವಾದಂತಹ ಸ್ಟ್ರೇಟ್ ಡ್ರೈವ್, 1 ರನ್. ಐವತ್ತೆಂಟು. ಕೊನೆ 2 ಎಸೆತಗಳು ಬಾಕಿ. ಉತ್ತಮವಾದಂತಹ ಎಸೆತ, ಡಾಟ್ ಬಾಲ್. ಆಖರಿ ಗೇಮ್. ಕ್ಯಾಚ್ ಡ್ರಾಪ್. ಉತ್ತಮವಾಗಿ ಹೊಡೆದಿದ್ರು, ಅಷ್ಟೇ ಉತ್ತಮವಾಗಿ ಕವರ್ ಕೂಡ ಮಾಡಿದ್ರು. ಇದರೊಂದಿಗೆ ರನ್ ಔಟ್.
ಟಾಸ್ ಯಾರಿಗಿದೆ ಸರ್? ಹೇಳಿ 4 ರನ್ಗಳು ಖಾತೆ ಆರಂಭ. ಇದರಿಂದ ತಂಡದ ಮೊತ್ತ 4. ಈ ಒಂದು ಪಂದ್ಯವನ್ನು ಗೆಲ್ಲಲು 60 ರನ್ನಿನ ಅವಶ್ಯಕತೆ ಇದೆ. ಶಾರ್ಟ್ ಪಿಚ್ ಬಿದ್ದಂಥ ಬಾಲನ್ನು ಡಿಫೈನ್ನಲ್ಲಿ ತಳ್ಳಿ 4 ರನ್ಗಳು ಪವರ್ ಪ್ಲೇನ ಲಾಭ ಪಡಿತಾ ಇದ್ದಾರೆ. ಸಜೀಶ್ ಅವರು ಈ ಒಂದು ತಮ್ಮ ಇನ್ನಿಂಗ್ಸ್ನಲ್ಲಿ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದರು. ಇಲ್ಲಿ ಬೌಲಿಂಗ್ನಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇ ಎಸೆತದಲ್ಲಿ ಒಂದು 4 ರನ್ನನ್ನು ನೀಡಿದ್ದಾರೆ. ಮತ್ತೆ ಸಜೀಶ್ ಬಲವಾದ ಒಂದು ದೊಡ್ಡ ಬಾಲ್ ಗಾಳಿಯಲ್ಲಿದೆ, ನೇರವಾಗಿ ಲಾಂಗ್ ಒನ್, ಸುಲಭದ ಕ್ಯಾಚ್. 4 ರನ್ಗಳು, ತಂಡದ ಮೊತ್ತ 8. ಒಂದು ವಿಕೆಟ್ ತೆಗೆಯುವ ಅವಕಾಶ ಇತ್ತು. ಕ್ಯಾಚನ್ನು ಕೈ ಚೆಲ್ಲಿದರೆ ಲಾಂಗ್ ಅನ್ನಲ್ಲಿದ್ದಂಥ ಕ್ಷೇತ್ರರಕ್ಷಕ. ಇದರಿಂದ ತಂಡದ ಮೊತ್ತ 8. ನೋ ಬಾಲ್ ಎಂದು ತೀರ್ಮಾನಿಸಿದ್ದಾರೆ. ಅತಿರಿಕ್ತ ರನ್ ಒಂದು, ಫ್ರೀ ಹಿಟ್. ತಂಡದ ಮೊತ್ತ 9. ಒಳ್ಳೆಯ ಅವಕಾಶ ಬ್ಯಾಟ್ಸ್ಮನ್ಗೆ. ಬಸಲಿಂಗಪ್ಪ ಅವರಿಗೆ ಒಂದು ಒಳ್ಳೆಯ ಅವಕಾಶ. ಈ ಹಿಂದಿನ ಬಾಲು ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದ್ರು. ಮತ್ತೆ ಈಗ ಒಂದು ಫ್ರೀ ಹಿಟ್ಟಿನ ಅವಕಾಶ ಸದುಪಯೋಗ ಪಡಿಸಿಕೊಳ್ತಾರೆ ಇಲ್ಲೋ ಕಾಯ್ದು ನೋಡೋಣ.
ವೆರಿ ಗುಡ್ ಶಾಟ್. ಪಾಯಿಂಟ್ನ ಫೀಲ್ಡರ್ ತಲೆ ಮೇಲೆ ಒಂದು ಭರ್ಜರಿ ಹೊಡೆತದಿಂದ 4 ರನ್ಗಳು. ಇದರಿಂದ ತಂಡದ ಮೊತ್ತ 13. ಇದೇ ರನ್ನಿನ ಅವಶ್ಯಕತೆ ಇದೆ, ಇಂಥ ಹೊಡೆತಗಳ ಅವಶ್ಯಕತೆ ಇದೆ. ಬ್ಯಾಟ್ಸ್ಮನ್ ತಂಡಕ್ಕೆ ವಿಕೆಟ್ಗಳ ಅವಶ್ಯಕತೆ ಇದೆ, ಬೌಲರ್ ತಂಡಕ್ಕೆ. ಕಾದು ನೋಡೋಣ ಯಾರು ಇಲ್ಲಿ ಪ್ರಬಲರು, ಯಾರು ಇಲ್ಲಿ ಸಫಲರಾಗ್ತಾರೆ ಅಂತಂದು. 13ಕ್ಕೆ ಯಾವುದೇ ಹುದ್ದೆರಿ ನಷ್ಟವಿಲ್ಲ. ಬಸಲಿಂಗಪ್ಪ ಭರ್ಜರಿ ಹೊಡೆತಕ್ಕೆ ಹೆಸರಾಂತ ಆಟಗಾರ ಸಜೀಶ್ ಟು ಬಸಲಿಂಗಪ್ಪ. ವೆರಿ ಗುಡ್ ಶಾಟ್, ಸ್ಟ್ರೇಟ್ ಟು ದಿ ಪಾಯಿಂಟ್ ಫೀಲ್ಡರ್. ವೆರಿ ಗುಡ್ ಕ್ಯಾಚ್, ವೆರಿ ಗುಡ್ ಶಾಟ್, ಬಟ್ ಸ್ಟ್ರೇಟ್ ಟು ದಿ ಪಾಯಿಂಟ್ ಫೀಲ್ಡರ್. ವಿಕೆಟ್ ಪತನ. 13ಕ್ಕೆ ಮೊದಲನೇ ಹುದ್ದೆರಿ ನಷ್ಟ. ಗ್ಯಾಪನ್ನು ಹುಡುಕಿ ಹೊಡೆದಿದ್ರೆ ಒಂದು 4 ರನ್ ಆಗುವ ಸಾಧ್ಯತೆ ಇತ್ತು. ನೇರವಾಗಿ ಪಾಯಿಂಟ್ ಫೀಲ್ಡರ್ನ ಕೈಯಲ್ಲಿ ಕ್ಯಾಚನ್ನು ಕೊಟ್ಟು ನಿರ್ಗಮಿಸ್ತಾ ಇದ್ದಾರೆ. ಇದರಿಂದ ಮೊದಲನೇ ಹುದ್ದೆರಿ ಪತನ. ಬಸಲಿಂಗಪ್ಪ ಅವರ ಸ್ಥಾನವನ್ನು ತುಂಬಲು ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ಹರಿಪ್ರಸಾದ್. 13 ರನ್ನನ್ನು ಗಳಿಸಿ 1 ಹುದ್ದೆಯನ್ನು ಕಳೆದುಕೊಂಡು ಆಟವಾಡ್ತಾ ಇದೆ BTPS ತಂಡ. ಅನಿವಾರ್ಯತೆ, ಈ ಒಂದು ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಕಾದು ನೋಡೋಣ. ಮತ್ತೆ ಲಾಂಗ್ ಆನ್ ಮತ್ತು ಡೀಪ್ ಪಾಯಿಂಟ್ 2 ಕ್ಷೇತ್ರರಕ್ಷಕರು ಹೊರಗೆ. ಬಲವಾಗಿ ಹೊಡೆಯಲು ಯತ್ನ, ನೇರವಾಗಿ ಕ್ಷೇತ್ರರಕ್ಷಕನ ಕೈಯಲ್ಲಿ ಮತ್ತೆ ಫಂಬಲ್ ಆಗಿರುವುದರಿಂದ 1 ರನ್ನನ್ನು ತೆಗೆದುಕೊಂಡಿದ್ದಾರೆ. ಈ 1 ರನ್ನಿಂದ ತಂಡದ ಮೊತ್ತ 14ಕ್ಕೆ 1 ಹುದ್ದೆರಿ ನಷ್ಟ. 14 ಫಾರ್ 1. ಸಜೀಶ್ ಅವರು ಯಾಕೋ ಒಂದು ನಿರಾಶದಾಯಕ ಆಗ್ತಾ ಇದ್ದಾರೆ. ಕ್ಯಾಚನ್ನು ಬಿಡ್ತಾ ಇದ್ದೀರಾ, ಮಿಸ್ ಫೀಲ್ಡ್ ಮಾಡ್ತಾ ಇದ್ದೀರಾ. ಸಪೋರ್ಟರ್ಸ್ ಫೀಲ್ಡರೇ ಬೌಲರ್ಗೆ ಇಲ್ಲಿ ನಾವು ಅದನ್ನು ಕಾಣ್ತಾ ಇಲ್ಲ. ಯಾಕೋ ಎಡವ್ತಾ ಇದ್ದಾರೆ, ಮಿಸ್ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. 14 ಫಾರ್ 1. 14ಕ್ಕೆ 1 ಹುದ್ದೆರಿ ನಷ್ಟ. ಗೆಲುವಿಗಾಗಿ 60 ರನ್ನಿನ ಅವಶ್ಯಕತೆ. ಮತ್ತು ನಿತೀಶ್ ಮುಂದುವಳ್ಳೆ ಅವಕಾಶ. ನೋ ಮ್ಯಾನ್ಸ್ ಲ್ಯಾಂಡ್. ಸಜೀಶ್ ಟು ನಿತೀಶ್. 1 ರನ್. ಓವರ್ ಮುಕ್ತಾಯ. 15 ರನ್ನನ್ನು ಗಳಿಸಿ 1 ಹುದ್ದೆಯನ್ನು ಕಳೆದುಕೊಂಡು 1 ಓವರ್ ಮುಕ್ತಾಯ. ಗೆಲ್ಲಲು 60 ರನ್ನಿನ ಅವಶ್ಯಕತೆ. 15 ಫಾರ್ 1. 8ನೇ ಮ್ಯಾಚ್ ಇಲ್ಲಿ ನಡೀತಾ ಇದೆ. ಈಗಾಗಲೇ ಕಾಳಿ ಪ್ಯಾಂಥರ್ಸ್ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದೆ ಈ ದಿನದ 9ನೇ ಪಂದ್ಯಕ್ಕಾಗಿ. ನಿರ್ಣಾಯಕರಲ್ಲಿ ಒಂದು ವಿನಂತಿ, ಬೇಗ ಪಂದ್ಯ ಪ್ರಾರಂಭಿಸಬೇಕು. ಇದಾದ ನಂತರ ಇನ್ನೂ 4 ಪಂದ್ಯಾಟಗಳಿದ್ದಾವೆ. ಬೇಗ ಮುಗಿಸಿದರೆ ನಮಗೂ ಎಲ್ರಿಗೂ ಒಳ್ಳೆಯದಾಗ್ತದೆ. ತಂಡದ ಮೊತ್ತ 16. 2ನೇ ಓವರ್, ಪವರ್ ಪ್ಲೇನ ಕೊನೆಯ ಓವರ್. ಅಸಾಧ್ಯವೇನೂ ಅಲ್ಲ. 60 ರನ್ಗಳನ್ನು ಬೆನ್ನತ್ತಿ BTPS ತಂಡ ಲೋ ಫುಲ್ ಟಾಸ್ ಲೆಗ್ ಸೈಡ್ನಲ್ಲಿ ಹೊಡೆಯುವ ಪ್ರಯತ್ನ. ಆಫ್ ಸ್ಟಂಪ್ನ ಆಚೆ ಚೆಂಡನ್ನು ಎಸ್ತಾ ಇದ್ದಾರೆ. ಡಾಟ್ ಬಾಲ್. ತಂಡದ ಮೊತ್ತ 16. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡನ್ನ ನೇರವಾಗಿ ಮಿಡ್ ವಿಕೆಟ್ ನತ್ತ ಹೊಡೆದಿದ್ದಾರೆ. 1 ಬೌನ್ಸ್ ಓವರ್ ದ ರೋಪ್. ಯಾವುದೇ ಫೀಲ್ಡರ್ಗಳು ಕಾಣ್ತಾ ಇಲ್ಲ ಅಲ್ಲಿ. 4 ರನ್. ತಂಡದ ಮೊತ್ತ 20. ಇನ್ನು 40 ರನ್ನುಗಳ ಅವಶ್ಯಕತೆ ಇದೆ. ಈ 21 ಎಸೆತಗಳಲ್ಲಿ
ಫೀಲ್ಡಿಂಗ್ನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಇದ್ದಂಥ ಫೀಲ್ಡರ್ನ ಒಳಗಡೆ ತೆಗೆದುಕೊಂಡಿದ್ದಾರೆ. ಸ್ಕ್ವೇರ್ ಲೆಗ್ ಫೀಲ್ಡರ್ ಬೌಂಡ್ರಿ ಲೈನ್ ಹತ್ರ ಟುವರ್ಡ್ಸ್ ಮಿಡ್ ವಿಕೆಟ್ ಹೋಗ್ತಾ ಇದ್ದಾರೆ. ಕಾದ್ ನೋಡೋಣ ಯಾವ ಚೆಂಡನ ಎಸ್ತಾರೆ ಅಂತ ಕೃಷ್ಣ ಅವರು. ಬೈಸ್ನ ಮೂಲಕ 1 ರನ್. ತಂಡದ ಮೊತ್ತ 21. ಅಂಕಣದ ಮಧ್ಯೆ ಚುರುಕಿನ ಓಟವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದೊಂದು ಡೂ ಆರ್ ಡೈ ಪಂದ್ಯ BTPS ತಂಡಕ್ಕೆ. ಉತ್ತಮವಾದ ಹೋರಾಟವನ್ನು ನೀಡ್ತಾ ಇದ್ದಾರೆ. 60 ರನ್ಗಳನ್ನ ಬೆನ್ನತ್ತಿ ಈಗಾಗಲೇ 21 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. 2ನೇ ಓವರ್ ಪ್ರಗತಿಯಲ್ಲಿದೆ. ರಿವರ್ಸ್ ಸ್ವೀಪ್ಗಾಗಿ ಪ್ರಯತ್ನ. ಅಂಪೈರ್ ಅವರಿಂದ ಲೆಗ್ ಬಾಯ್ಸ್ ಎಂಬ ತೀರ್ಮಾನ. ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ 22. ಪವರ್ ಪ್ಲೇನ ಉಪಯೋಗವನ್ನು ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನ ಸ್ಕ್ವೇರ್ ಲೆಗ್ ನತ್ತ ಆಡಿದ್ದಾರೆ. 1 ರನ್. ಯಾವುದೇ ದೊಡ್ಡ ಹೊಡೆತಗಳು ಬರ್ತಾ ಇಲ್ಲ. ತಂಡದ ಮೊತ್ತ 23. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 23. ಇನ್ನು 37 ರನ್ಗಳ ಅವಶ್ಯಕತೆ 18 ಎಸೆತಗಳಲ್ಲಿ. ಹದಿನೆಂಟು ಎಸೆತಗಳಲ್ಲಿ 37 ರನ್ನಿನ ಅವಶ್ಯಕತೆ. ಮತ್ತೆ ಬೌಲಿಂಗ್ನಲ್ಲಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಬೌಲರ್ ವೀರೇಂದ್ರ. ಕ್ಷೇತ್ರಕ್ಷಣ ವಿಂಗಡಣೆಯಾಗಿದೆ. ಡೀಪ್ ಫೈನ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಪಾಯಿಂಟ್. ಹೀಗೆ 5 ಕ್ಷೇತ್ರರಕ್ಷಕರು 30 ಸರ್ಕಲಿನ ಹೊರಗಡೆ. ಶಾರ್ಟ್ ಮಿಡ್ ವಿಕೆಟ್, ಶಾರ್ಟ್ ಎಕ್ಸ್ಟ್ರಾ ಕವರ್, ಪಾಯಿಂಟ್, ಥರ್ಡ್ ಮ್ಯಾನ್. ಬಲವಾದ ಒಂದು ಹೊಡೆತಕ್ಕೆ ಕೈ ಹಾಕಿದ್ರು. ಡಾಟ್ ಬಾಲ್. 23ಕ್ಕೆ 1 ಹುದ್ದರಿ ನಷ್ಟ. 3ನೇ ಓವರ್ ಪ್ರಗತಿ ಅಂತ. 60ಕ್ಕೆ ಜಯ. BTPS ತಂಡಕ್ಕೆ ಗೆಲುವು ಅನಿವಾರ್ಯ. ಈಗಾಗಲೇ ಒಂದು ಪಂದ್ಯದಲ್ಲಿ ಸೋತಿದ್ದಾರೆ. ಈ ಪಂದ್ಯ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ. ಬಾಲು ಗಾಳಿಯಲ್ಲಿದೆ. ಕಾಯ್ದು ನೋಡೋಣ. ಒಳ್ಳೆಯ ಒಂದು ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ ಸ್ವಾಮಿ ಅವರು. ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಹುದ್ದರಿ ಪತನ. ಇದರಿಂದ 23ಕ್ಕೆ 2ನೇ ಹುದ್ದರಿ ನಷ್ಟ. 3ನೇ ಓವರ್ ಪ್ರಗತಿ ಹಂತದಲ್ಲಿ. 23 ಲಾಸ್ ಆಫ್ 2 ವಿಕೆಟ್ಸ್. ಹರಿಪ್ರಸಾದ್ ಅವರು ಔಟ್ ಆಗಿ ಮರಳಿ ಫೆವ್ಲಿನ್ಗೆ ಅವರ ಸ್ಥಾನವನ್ನು ತುಂಬಲು ನೆಕ್ಸ್ಟ್ ಬ್ಯಾಟ್ಸ್ಮನ್ ಸತೀಶ್. ಸ್ವಾಮಿ ಅವರು ಒಂದು ಒಳ್ಳೆಯ ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ. 23ಕ್ಕೆ 2 ಹುದ್ದರಿ ನಷ್ಟ. 3ನೇ ಓವರ್ ಪ್ರಗತಿ. ಜಯಕ್ಕಾಗಿ 60 ರನ್ನಿನ ಅವಶ್ಯಕತೆ. ಸ್ವಿಚ್ ಇಟ್ಟಿಗೆ ಪ್ರಯತ್ನ.
ಯಾವುದೇ ಒಂದು ರನ್ ಇಲ್ಲ. ನೇರವಾಗಿ ವಿಕೆಟ್ ಕೀಪರ್ ಸಜೀಶ್ ಅವರ ಹತ್ತಿರ ಡಾಟ್ ಬಾಲ್ ಇಲ್ಲಿ ಕಾಣ್ತಾ ಇದೆ. 23ಕ್ಕೆ 2 ಉದ್ದರಿ ನಷ್ಟ. ವೆರಿ ಗುಡ್ ಬಾಲಿಂಗ್. ಅವಕಾಶ ನೀಡ್ತಾ ಇಲ್ಲ, ಬ್ಯಾಟ್ಸ್ಮನ್ಗೆ ಯಾವುದೇ ಅವಕಾಶ ನೀಡ್ತಾ ಇಲ್ಲ. 23 ರನ್ಗಳನ್ನು ಗಳಿಸಿ 2 ಉದ್ದರಿಯನ್ನು ಕಳೆದುಕೊಂಡು ಆಟವಾಡ್ತಾ ಇದೆ. 23 ಲಾಸ್ ಆಫ್ 2 ವಿಕೆಟ್ಸ್. ಒಳ್ಳೆ ಒಂದು ಕ್ಯಾಚನ್ನು ತೆಗೆದುಕೊಂಡಿದ್ರು. ಕ್ಯಾಚಿಗಾಗಿ ಮನವಿ ನಕಾರಾತ್ಮಕ ನಿರ್ಣಯ. ಇದರಿಂದ 23ಕ್ಕೆ 2 ಉದ್ದರಿ ನಷ್ಟ. ಡಾಟ್ ಬಾಲ್ ಕಾಣ್ತಾ ಇದ್ದೇವೆ, ಚುಕ್ಕಿ ಎಸೆತಗಳು ಇಲ್ಲಿ ಕಾಣ್ತಾ ಇದ್ದೇವೆ. ಯಾವುದೇ ರನ್ಗಳು ಬರ್ತಾ ಇಲ್ಲ. ಉತ್ತಮ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳಬಹುದು. ಡೀಪ್ ಮಿಡ್ ವಿಕೆಟಲ್ಲಿ ತಳ್ಳಿದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ 2ನೇ ರನ್ನಿಗಾಗಿ ತಬಕ. ಡೈರೆಕ್ಟ್ ಹಿಟ್ ಆಗಿದ್ದರೆ ಒಂದು ವಿಕೆಟ್ ಪತನ ಆಗ್ತಿತ್ತು ರನ್ಔಟ್ ಮುಖಾಂತರ. 2 ರನ್ನು, ಈ 2 ರನ್ನಿಂದ ತಂಡದ ಮೊತ್ತ 25ಕ್ಕೆ 2 ಉದ್ದರಿ ನಷ್ಟ. 3 ಓವರ್ಗಳ ಆಟದ ಮುಕ್ತಾಯಕ್ಕೆ 25, 2 ಉದ್ದರಿ ನಷ್ಟ. 12 ಎಸೆತಗಳಲ್ಲಿ 35 ರನ್ನಿನ ಅವಶ್ಯಕತೆ. 12 balls 35 ರನ್ಸ್. ಈ ಹಿಂದಿನ ಓವರ್ನಲ್ಲಿ ಕೇವಲ 2 ರನ್ನನ್ನು ನೀಡಿದರೆ 1 ವಿಕೆಟನ್ನು ಪಡೆದುಕೊಂಡಿದ್ದರು. ಉತ್ತಮ ಬೌಲಿಂಗ್ ಅಂತಲೇ ಹೇಳ್ಬೋದು. 12 ಎಸೆತಗಳಲ್ಲಿ 35 ರನ್ನಿನ ಅವಶ್ಯಕತೆ. ಮತ್ತೆ ಬೌಲಿಂಗ್ನಲ್ಲಿ ಕೃಷ್ಣ ಅವರು ಬೌಲಿಂಗ್ ಮಾಡಲು ಬರ್ತಾ ಇದ್ದಾರೆ. ಕ್ಲೀನ್ ಬೋಲ್ಡ್. ಒಳಗೆ ಬಂದು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರಿಂದ ಕ್ಲೀನ್ ಬೋರ್ಡ್ ಆಗಿ ತಮ್ಮ ವಿಕೆಟನ್ನು ಒಪ್ಪಿಸಿ ಬರ್ತಾ ಇದ್ದಾರೆ. 11ಕ್ಕೆ 35. 11 ಎಸೆತಗಳಲ್ಲಿ 35 ರನ್ನಿನ ಅವಶ್ಯಕತೆ. 11 balls 35 ರನ್ಸ್. ನೆಕ್ಸ್ಟ್ ಬ್ಯಾಟ್ಸ್ಮ್ಯಾನ್ ಹನ್ನೊಂದಕ್ಕೆ 34. 11 balls 34 ರನ್ಸ್. ಈ ಒಂದು ಪಂದ್ಯವನ್ನು ಗೆಲ್ಲಲು 11 ಎಸೆತಗಳಲ್ಲಿ 34 ರನ್ನಿನ ಅವಶ್ಯಕತೆ BTPS ತಂಡಕ್ಕೆ. ಒಳ್ಳೆಯ ಬಾಲು, ಡಾಟ್ ಬಾಲ್. 10ಕ್ಕೆ 34. 10 ಎಸೆತಗಳಲ್ಲಿ 34 ರನ್ನಿನ ಅವಶ್ಯಕತೆ. 10 balls 34 ರನ್ಸ್. ಸ್ಟೆಪ್ ಔಟ್ ಮಾಡಿ ಹೊಡೆಯಲು ಯತ್ನ. ನೇರವಾಗಿ ಡೀಪ್ ಮಿಡ್ ವಿಕೆಟಲ್ಲಿದ್ದಂಥ ಕ್ಷೇತ್ರ ರಕ್ಷಕನ ಕೈಯಲ್ಲಿ 1 ರನ್ನು. ಈ 1ರಿಂದ ತಮ್ಮ ತಂಡದ ಮೊತ್ತ 27. 9ಕ್ಕೆ 33. 9 balls 33 ರನ್ಸ್.
ಬಲವಾದ ಒಂದು ಹೊಡೆತ ಬಾಲ್ ಗಾಳಿಯಲ್ಲಿದೆ. ಮತ್ತೆ ಸ್ವಾಮಿಯವರು ಎರಡನೇ ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಹೊದ್ದರಿ ಪತನ. 8-33. ಮೂರನೇ ಹೊದ್ದರಿ ಪತನ. A&M ಗ್ಲಾಡಿಯೇಟರ್ಸ್ ತಂಡದವರು ಫೀಲ್ಡಿಂಗಿಗೆ ಮುಂದಿನ ತಯಾರಿಯಲ್ಲಿರಬೇಕು. ಗ್ಲಾಡಿಯೇಟರ್ಸ್ ತಂಡ ಫೀಲ್ಡಿಂಗಿಗೆ ತಯಾರಿಯಲ್ಲಿರಬೇಕು. ಈಗ 8 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ ಇದೆ BTPS ತಂಡಕ್ಕೆ. ಮುಂದಿನ ಸಿದ್ಧತೆಯಲ್ಲಿ ಗ್ಲಾಡಿಯೇಟರ್ ತಂಡ ಫೀಲ್ಡಿಂಗಿಗಾಗಿ ಮುಂದಿನ ಸಿದ್ಧತೆಯಲ್ಲಿ ಇರಬೇಕು. ಈ ದಿನದ 9ನೇ ಪಂದ್ಯ ಇಲ್ಲಿ ನಾವು ನಡೆಸ್ತಾ ಇದ್ದೇವೆ. ಮತ್ತೆ 8-33. ವೆರಿ ಗುಡ್ ಬಾಲಿಂಗ್, ಡಾಟ್ ಬಾಲ್. 7-33. 7 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ. 7 balls 33 runs. ಜಯದ ಹೊಸಲಿನಲ್ಲಿ ಕಾರ್ಗಲ್ ತಂಡ. ನೋಡೋಣ ಯಾವ ರೀತಿ ಒಂದು ತಿರುವು ಪಡೆದುಕೊಳ್ತಿದ್ದಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಬಲವಾದ ಒಂದು ಹೊಡೆತ ಮತ್ತೆ ಸ್ವಾಮಿಯವರ ಕೈಯಲ್ಲಿ. ಸ್ವಾಮಿಯವರಿಗೆ ಕ್ಯಾಚ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. 6 ಎಸೆತಗಳಲ್ಲಿ 33. ಸ್ವಾಮಿಯವರು ನಾವು 1ನೇ ಕ್ಯಾಚ್ ಬಿಟ್ಟಿವಪ್ಪ, ಏನು ಡೆಮ್ಮಿ ಎಲ್ಲ ನೋಡಿಲ್ಲ, 3 ಕ್ಯಾಚ್ ಹೆಂಗೆ ಹಿಡಿದ್ವಿ ಅಂತ ತೋರಿಸಿದ್ರು. ಭಾರಿ ಕ್ಯಾಚ್ ಹಿಡಿದ್ರಿ ಸ್ವಾಮಿಯವರು. ಹೋಮ್ ಗ್ರೌಂಡ್ ರೀ ಇದು ಅವ್ರದ್ದು, ಹೌದಲ್ರಿ? ಹೋಮ್ ಗ್ರೌಂಡ್ ಇದು, ಈಜಿ ಕ್ಯಾಚ್ ಹಿಡಿತಾರೆ ಅವರು. ಕೃಷ್ಣ ಅವ್ರದ್ದು ಸ್ವಾಮಿಯವರು ಹೋಮ್ ಗ್ರೌಂಡ್. ಮೊದಲ ಕ್ಯಾಚ್ ಬಿಟ್ಟಿವಿ, ಈಗ ಹೆಂಗೆ ಕ್ಯಾಚ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ 3 ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ ಸ್ವಾಮಿಯವರು. 6 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ. ಗ್ಲಾಡಿಯೇಟರ್ಸ್ ತಂಡ ಮುಂದಿನ ಫೀಲ್ಡಿಂಗಿಗೆ ಸಿದ್ಧತೆಯಲ್ಲಿ ಇರಬೇಕು. ಅದೇ ರೀತಿ ಓಪನರ್ ಬ್ಯಾಟ್ಸ್ಮನ್ ಕಾಲಿ ಪ್ಯಾಂಥರ್ಸ್ ಅವರು ಸಿದ್ಧತೆಯಲ್ಲಿ ಇರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ದಿನದ 9ನೇ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತದೆ. ಇದು 6 ಎಸೆತಗಳು ಮುಗಿದ ನಂತರ 6-33. ಶಾರ್ಟ್ ಪಿಚ್ ಬಿದ್ದಂಥ ಬಾಲನ್ನು ಡೀಪ್ ಮಿಡ್ ವಿಕೆಟ್ಲಿ ತಳ್ಳಿದ್ದಾರೆ. 1 ರನ್ನು. ಈ 1 ರನ್ನಿಂದ ತಂಡದ ಮೊತ್ತ 28ಕ್ಕೆ 5-32. ವೈಟ್ ಬಾಲ್. 29. 5-31. ಸ್ವಾಮಿಯವರು ಇನ್ನೊಂದು ಕ್ಯಾಚಿಗೆ ನಿರೀಕ್ಷೆಯಲ್ಲಿದ್ದಾರೆ. 4-31. 4 ಎಸೆತಗಳಲ್ಲಿ 31 ರನ್ನಿನ ಅವಶ್ಯಕತೆ. ಕ್ಲೀನ್ ಬೋಲ್ಟ್. ಹಲೋ 3-31. ಹಲೋ ಸುರೇಶ್ ಗ್ಲಾಡಿಯೇಟರ್ಸ್ ತಂಡದ ಸುರೇಶ್ ಮಣ್ಣೂರ್
ಈ ಕಾಂಬಾಕ್ಸ್ ಹತ್ರ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಉತ್ತಮವಾದ ಒಂದು ಹೊಡೆತ 6-4 ಅಂತ ಹೇಳ್ತಿದ್ದಾರೆ. 4 ಓಕೆ, 1-4 ತಂಡದ ಮೊತ್ತ. ಮತ್ತೊಂದು ಬಲವಾದ ಹೊಡೆತ ಡಿ ಮಿಡ್ ವಿಕೆಟ್ನಲ್ಲಿ. ಮೂವತ್ತ 5. ಉತ್ತಮವಾದ ಒಂದು ಹೊಡೆತ ಲಾಂಗ್ ಆಫ್ ನಲ್ಲಿ ಕಾಯ್ದು ನೋಡೋಣ. ಮತ್ತೊಂದು ಹೋದ್ದರಿ ಪತನ. ಸ್ವಾಮಿಯವರು ಬಹಳ ಖುಷಿಯಾಗಿದ್ದಾರೆ, ಮತ್ತೊಂದು ಕ್ಯಾಚ್ ಹಿಡಿಯುವ ಅವಕಾಶ ನನಗೆ ಸಿಗ್ಲಿಲ್ವಲ್ಲ ಅಂತೇಳಿ. ಇರಲಿ, ಮತ್ತೆ ಸಿಗ್ತೈತಿ ಇದರಿಂದ.